ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ರೋಮಾಪುರದವರೆಗೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈತನ ವಾಕ್ಯದ ಮೂಲಕ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಒಂದೇ ಮನಸ್ಸನ್ನು ನಿಮಗೆ ದಯಪಾಲಿಸಲಿ. ಒಂದೇ ಮನಸ್ಸು ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಅದೇನ್ ಮಾಡಿರಬೇಕು, ನೆಲೆಗೊಂಡಿರಬೇಕು. ಇವತ್ತು ಅನೇಕ ಕಾರ್ಯಗಳನ್ನ ನಾವು ಇವತ್ತು ಮಾಡುವುದಕ್ಕಾಗಿ ಹೋಗ್ತೇವೆ. ಆ ಕಾರ್ಯಗಳಲ್ಲಿ ಇವತ್ತು ನಮ್ಮಲ್ಲಿ ಒಂದೇ ಮನಸ್ಸು ಅನ್ನುವಂಥದ್ದು ಇಲ್ಲ ಅಂದರೆ ಆ ಕಾರ್ಯಗಳಲ್ಲಿ ನಾವು ಇವತ್ತೇನ್ ಮಾಡುವುದಿಲ್ಲ, ಒಂದು ಸಫಲತೆಯನ್ನು ನೋಡುವುದಿಲ್ಲ, ಜಯವನ್ನ ನೋಡುವುದಿಲ್ಲ. ಒಂದು ಚಂಚಲ ಚಿತ್ತರಾಗಿ, ಒಂದು ಚಪಲ ಚಿತ್ತರಾಗಿ ನಾವು ಅನೇಕ ಕಾರ್ಯಗಳನ್ನ ಇವತ್ತು ನಾವು ಮಾಡುವುದಕ್ಕೆ ಹೋಗುವಾಗ ಅದರಲ್ಲಿ ನಾವು ಏನ್ ಮಾಡೋದಕ್ಕಾಗುವುದಿಲ್ಲ, ಒಂದು ಶುಭವನ್ನ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಏನೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರು, ನಾವು ಏನೇ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಹೋದ್ರು, ಮೊದಲು ಅದನ್ನ ಕರ್ತನ ಸಮ್ಮುಖದಲ್ಲಿಟ್ಟು, ದೇವ್ರೇ, ನಾನು ಈ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ದೇವ್ರೇ, ನನಗೆ ನೀನು ಒಂದೇ ಮನಸ್ಸನ್ನ ದಯಪಾಲಿಸು. ನನ್ನಲ್ಲಿ ಎರಡು ಮನಸ್ಸು ಅನ್ನುವಂಥದ್ದು ಹೋರಾಡಿಕೊಂಡಿದೆ. ದೇವ್ರೇ, ನಾನು ಯಾವ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅನೇಕ ಆಲೋಚನೆಗಳನ್ನ ನನ್ನ ಬಾಧಿಸಿಕೊಂಡಿವೆ. ದೇವ್ರೆ, ನನಗೆ ನೀನು ಒಂದು ಮನಸ್ಸನ್ನ ಕೊಡು, ಒಂದು ಆಲೋಚನೆಯನ್ನ ಕೊಡು ದೇವರೇ ಅಂತ ಹೇಳುವಾಗ ಕರ್ತನಾತ್ಮನು ನಮ್ಮಲ್ಲಿ ಅವರು ಏನ್ ಮಾಡುವವರಾಗಿದ್ದಾರೆ, ಒಂದು ಮನಸ್ಸಿನ ಆತ್ಮನನ್ನ ನಮಗೆ ದಯಪಾಲಿಸುವವರಾಗಿದ್ದಾರೆ. ಎರಡು ಮನಸ್ಸುಗಳನ್ನ ದೇವರು ನಮ್ಮಿಂದ ತೆಗೆದುಹಾಕುವವರಾಗಿದ್ದಾರೆ. ಇವತ್ತು ಅನೇಕ ಸರ್ತಿ ನಾವು ನೋಡುವಾಗ ಅನೇಕ ಆಲೋಚನೆಗಳು ನಮ್ಮಲ್ಲಿ ಅದೇನ್ ಮಾಡಿರುತ್ತೆ, ಹೋರಾಡಿಕೊಂಡಿರುತ್ತೆ. ಎರಡು ಮನಸ್ಸು ಅನ್ನುವಂಥದ್ದು, ಅನೇಕ ವಿಧವಾದ ಆಲೋಚನೆಗಳು ಅನ್ನುವಂಥದ್ದು ಪ್ರತಿದಿನವೂ ಅದು ನಮ್ಮನ್ನ ಏನ್ ಮಾಡ್ತಿರುತ್ತೆ, ಬಾಧಿಸಿಕೊಂಡೇ ಇರುತ್ತೆ. ಆದರೆ ಅದನ್ನೆಲ್ಲ ನಾವೇನ್ ಮಾಡ್ಬೇಕು, ತೆಗೆದುಹಾಕ್ಬೇಕು. ಕರ್ತನ ಸಮ್ಮುಖದಲ್ಲಿ ಇಡುವಾಗ ದೇವರು ನಮಗೆ ಒಂದು ಮನಸ್ಸನ್ನ ಕೊಡುವವರಾಗಿದ್ದಾರೆ, ಒಂದು ಹೃದಯವನ್ನ ಕೊಡುವವರಾಗಿದ್ದಾರೆ. ಸಮಾಧಾನವಾಗಿ ಒಂದೇ ಕೆಲಸವನ್ನ ಮಾಡುವಂತೆ, ಒಂದೇ ಮನಸ್ಸಾಗಿ ನಾವು ನಡೆದುಕೊಂಡು ಹೋಗುವಂತೆ ಕರ್ತನ ನಮಗೆ ದಯಪಾಲಿಸುವವನಾಗಿದ್ದಾನೆ. ಇವತ್ತು ಕುಟುಂಬದಲ್ಲಿ ನೋಡುವಾಗ ಅನೇಕರು ಇವತ್ತು ಒಂದೇ ಮನಸ್ಸಿಲ್ಲದೆ ಅವ್ರ ಕುಟುಂಬಗಳದೇನ್ ಮಾಡುವಂತದ್ದಾಗಿದೆ, ಒಡೆಯಲ್ಪಡುವಂತದ್ದಾಗಿದೆ. ದೇವರು ಕುಟುಂಬದಲ್ಲಿ ಒಂದು ಮನಸ್ಸನ್ನ ಕೊಡುವವರಾಗಿದ್ದಾರೆ, ಸಭೆಯಲ್ಲಿ ಒಂದು ಮನಸ್ಸನ್ನ ಕೊಡುವವರಾಗಿದ್ದಾರೆ, ಕೆಲಸ ಕಾರ್ಯಗಳಲ್ಲಿ ದೇವರು ಒಂದು ಮನಸ್ಸನ್ನ ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆತನಲ್ಲಿರುವಂತಹ ಒಂದು ಮನಸ್ಸನ್ನ ನಾವು ಇವತ್ತೇನ್ ಮಾಡಬೇಕು, ಹೊಂದಿಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಮುಂಜಾನೆ ವೇಳೆಯಲ್ಲಿ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನ, ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನೀವು ಒಂದೇ ಮನಸ್ಸನ್ನ ದಯಪಾಲಿಸಿರಿ. ಗಲಿಬಿಲಿಯಾದ ಮನಸ್ಸುಗಳನ್ನು ತೆಗೆದಾಕಿ ಒಂದು ಮನಸ್ಸಿನ ಭಾವವನ್ನು ಕೊಡ್ರಿ. ಅದಕ್ಕಾಗಿ ಸ್ತೋತ್ರ. ಅಂಜರೆ ದಿನೇಶುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೇನ್, ಆಮೇನ್.